ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಯತ್ನಾಳರು ಇಲ್ಲೇ ಬೆಲ್ಲದ ಬಾಗೇವಾಡಿಗೆ ಬಂದಿದ್ದರು. ಉಮೇಶ್ ಕತ್ತಿಯವರ ಉತ್ತರ ಕರ್ನಾಟಕ ಪುಸ್ತಕ ಬಿಡುಗಡೆಗಾಗಿ ಆ ಸಂದರ್ಭದಲ್ಲೇ ನಮ್ಮ ಪತ್ರಕರ್ತರಿಗೆ ಪ್ರಶ್ನೆಗೆ ಈ ನಮ್ಮ ಕಾಶಪ್ಪನವ್ರಿಗೆ ವಿಜಯಾನಂದ ಕಾಶಪ್ಪನವ್ರ ಟ್ರಸ್ಟ್ ಏನದಲ್ಲ ಅದು ಕುಟುಂಬದ ಟ್ರಸ್ಟ್, ಅದಕ್ಕೆ ಯಾವ ಅಧಿಕಾರ ಇಲ್ಲ ಅಂತೇಳಿ ನೇರವಾಗಿ ಅವ್ರನ್ನ ಅಟ್ಯಾಕ್ ಮಾಡಿದರು. ಇದು ಅಟ್ಯಾಕ್ ಮಾಡಿದ್ದು ಅವ್ರ ರಾಜಕೀಯಕ್ಕೆ ಸಂಬಂಧಿಸಿದ್ದು. ಅದು ಉಚ್ಚಾರಣೆ ಕೌಂಟ್ ಆಗುವುದಿಲ್ಲ ಅನ್ನೋ ಮಾತು ಮಾತಾಡಿದ್ರು, ಅಡ್ಡಿ ಇಲ್ಲ. ಆದರೆ ಇವರಿಬ್ಬರ ರಾಜಕೀಯ ತಿಕ್ಕಾಟಕ್ಕೆ ಪಾಪ ನಮ್ಮ ಸ್ವಾಮೀಜಿಯವರನ್ನ ಬಲಿಪಶು ಮಾಡೋದು ಯಾಕಪ್ಪ ಅಂತ. ಒಂದು ಕಡೆ ಕಾಂಗ್ರೆಸ್ಸಿಗರು, ಇನ್ನೊಂದು ಕಡೆ ಇವರು BJPಯವರು ಮತ್ತು BJPಯಿಂದ ಉಚ್ಚಾಟನೆ ಆಗಿದ್ದಾರೆ ಹಿಂದುತ್ವವಾದಿಗಳು. ಇವರಿಬ್ಬರ ಮಧ್ಯದಲ್ಲೇ ಆ ಪಂಚಮಸಾಲಿ ಮೂಮೆಂಟನ್ನು ಅದ್ರ ಚಳವಳಿನ ದಿವಾಳಿ ಎತ್ತ ಅಂತ ಪ್ರಶ್ನೆಗಳು ಬರ್ತಾಯಿದ್ದಾವೆ. ಎಂಥ ಅದ್ಭುತವಾಗಿ ಇಡೀ ರಾಜ್ಯ ತುಂಬ ಪ್ರಭಾವಿ ಆಗ್ತಾಯಿತ್ತು. ಆ ಸಂದರ್ಭದಲ್ಲೇ ಯತ್ನಾಳರ ಬೆನ್ನು ಹತ್ಕೊಂಡು ಅದು BJPದು ಮೂಮೆಂಟನ್ನು ರಂಗು ಮಾಡುವಂಥದ್ದು, BJP ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಅಂತ ಬಿಂಬಿಸಿದ್ದು, ಅದನ್ನು ಎತ್ತಿ ತೋರಿಸಿ ನಮ್ಮ ವಿಜಯ ಕಾಶಪ್ಪನವರು ಹೌದು ನೋಡೋದು BJPಗೆ ಸಂಬಂಧಿಸಿದಂಥದ್ದು ಅಂತ ಹೇಳಿದ್ದು. ಹೀಗಾಗಿ ಒಟ್ಟಾರೆಯಾಗಿ ಇಬ್ಬರು ನಾಯಕರು ಕುಡ್ಕೊಂಡು, ಒಂದು ಕಡೆ ಕಾಂಗ್ರೆಸ್ ನಾಯಕರು, ಇನ್ನೊಂದು ಕಡೆ BJP ನಾಯಕರು ಅಂದು ಇವತ್ತು ಹಿಂದೂ ನಾಯಕರು ಕೂಡಿ ಅದನ್ನು ಮೂಮೆಂಟನ್ನು ಪಂಚಮಸಾಲಿಗಳ ಬಡವರಿಗೆ ಹೊಟ್ಟೆ ಮೇಲೆ ಹೊಡಿಯುವಂಥ ಕೆಲಸ ಇವರಿಬ್ಬರು ಮಾಡಿದಿಲ್ಲ ಅಂದ್ರೆ ಯಾವ ತಪ್ಪಾಗಲಿಕ್ಕಿಲ್ಲ. ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ, ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕಾಗಿ ಇವರಿಬ್ಬರು ಅದನ್ನು ಉಪಯೋಗ ಮಾಡಿದ್ದಾರೆ ಅನ್ನುವಂಥ ಸಂಶಯ ಇವತ್ತು ಪಂಚಮಸಾಲಿ ಜನರಲ್ಲಿ ಮೂಡಲಿಕ್ಕತ್ತದಂತೆ. ಒಂದು ಮೂಮೆಂಟ್ ಅದು ಲಿಂಗಾಯತ್ ಪಂಚಮಸಾಲಿನೋ ಹಿಂದೂ ಪಂಚಮಸಾಲಿನೋ ಒಟ್ಟಾರೆ ಪಂಚಮಸಾಲಿ ಜನರಲ್ಲಿ ಬಡವರಿಗೆ ಅನುಕೂಲ ಆಗಲಿ ಅನ್ನೋ ದಿಶೆಯಲ್ಲ, ಅಲ್ಲಿ ಜನರಿಗೆ ಒಂದು ಭವಿಷ್ಯ ಆಗಲಿ, ಅಲ್ಲಿ ಮಕ್ಕಳಿಗೆ ಭವಿಷ್ಯ ಆಗಲಿ ಅಂತೇಳಿ ಒಂದು ಒಳ್ಳೆಯ ಪ್ರಯತ್ನವನ್ನು ನಮ್ಮ ಪಂಚಮಸಾಲಿ ಶ್ರೀಗಳು ಮಾಡಿದರು. ಈ ಪ್ರಯತ್ನ ಭಾಳ ಹೋರಾಟ ಇತ್ತು ಅವರಲ್ಲೇ. ವಿಶೇಷವಾಗಿ ಪಾದಯಾತ್ರೆ ಮಾಡಿರ್ಬೋದು, ಮತ್ತೇನು ಮಾಡಿರ್ಬೋದು, ನಿರಂತರ ಹೋರಾಟ. ಅದರಲ್ಲಿ ಒಂದು ಸಣ್ಣ ತಪ್ಪೇನಪ್ಪ ಅಂದರೆ ಈ ಮ್ಯಾಕ್ಸಿಮಮ್ ಅವರು ಯತ್ನಾಳರನ್ನು ಮುನ್ನೆಲೆ ಇಟ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದರು. ಯತ್ನಾಳ್ ಅವರಿಂದ ಬೆಳೆಯುವಂಥ ಪ್ರಯತ್ನ ಮಾಡಿ ಆ BJP ಒಳಗೆ ತಾನೊಬ್ಬ ಹೀರೋ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೇನೋ. ಯಾಕಂದರೆ ಅವ್ರಿಗೆ ಮುಖ್ಯ ಗುರಿ ಇದ್ದಿದ್ದು ಯಡಿಯೂರಪ್ಪ ಮತ್ತು ಅವ್ರ ಮಗ ಅವ್ರ ಸಂತತಿಯನ್ನು ಹೊರಗೆ ಹಾಕ್ಬೇಕು ಪಾರ್ಟಿಯಿಂದ ಅಂತೇಳಿ ಅದಕ್ಕೊಂದು ಧರ್ಮದ ಒಂದು ಕೌಚನ್ ತನ್ನ ಜೊತೆ ತೆಗೆದುಕೊಂಡ ಆ ಒಂದು ರಾಜಕೀಯಕ್ಕಾಗಿ ಹಿತಾಸಕ್ತಿಗಾಗಿ ಇದನ್ನು ಕಂಡುಕೊಂಡಂಥ ನಮ್ಮ ಕಾಶಪ್ಪನವರು ತಮ್ಮ ಹಿತಾಸಕ್ತಿ ಕಾಂಗ್ರೆಸ್ಸಲ್ಲಿ ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಡಿಸಲುವಾಗ ಈ ಟೀಕೆ ಮಾಡಿ ಅವರು BJP ಸ್ವಾಮಿಗಳು ಅನ್ನುವಂಥ ಪ್ರಯತ್ನ ಮಾಡಿ ಬಿಂಬಿಸೋ ಪ್ರಯತ್ನ ಮಾಡಿದರು. ಹೀಗಾಗಿ ಆ ಒಂದು ಒಳ್ಳೆಯ ಮೂಮೆಂಟ್ ಪಂಚಮಸಾಲಿ ಜನರಿಗೆ ಏನು ಸಿಗ್ತಿತ್ತೋ ಗೊತ್ತಿಲ್ಲ, ಆ ರಿಸರ್ವೇಷನ್ ಸಿಗ್ತಿತ್ತು ಇಲ್ಲೊಟ್ಟು ಅದು ಸೆಕೆಂಡರಿ. ಅದು ಮೂಮೆಂಟ್ ಮಾತ್ರ ಭಾಳ ಚೆನ್ನಾಗಿ ಹೇಳಿದ್ರು. ಎಲ್ಲ ಪಂಚಮಸಾಲಿ ನಮ್ಮ ಏನಪ್ಪ ಜನ ಭಾಳಷ್ಟು ಈ ದಿಶೆಯಲ್ಲೇ ಪ್ರಯತ್ನ ಮಾಡ್ತಾಯಿದ್ರು. ಹೌದಪ್ಪ ನಮ್ಮ ಒಂದು ದಿಶೆಗೆ ನಮ್ಮ ಬಡವ್ರಿಗೆ ಅಷ್ಟು ಅನುಕೂಲಗಳಾಗಲಿ ಅಂತೇಳಿ. ಯಾಕಂದರೆ ಇವತ್ತೆಲ್ಲ ಈ ದೇಶ ತುಂಬ ಏನು ಕ್ರಿಯೇಟ್ ಮಾಡಿಬಿಟ್ಟಿವಪ್ಪ ಅಂತಂದರೆ ಅದರಲ್ಲಿ ನಮ್ಮ ರಾಜಕಾರಣಿಗಳು ರಿಸರ್ವೇಷನ್ ಸಿಕ್ಕರೆ ನಾವು ಸ್ವರ್ಗ ಸಿಗ್ತದೆ ನಮಗೆ ಅನ್ನೋದನ್ನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮಲ್ಲಿ ಬಡವರಿದ್ದಾರೆ, ನಮಗೆ ಕೊಡಲಿ ಎಷ್ಟೆಲ್ಲಿದ್ದಾರೆ ರೀ, ಮತ್ತೆಲ್ಲಿದ್ದಾರೆ, ನಮಗೆ ಬೇಕು ಎಲ್ಲರೂ ಸುಲಭಪಟ್ಟದು. ಅದು ಒಂದು ಸರ್ಕಾರದ ಕೆಲಸ ಬಡತನ ಹೋಗಲಾಡಿಸೋದು ನಮ್ಮಲ್ಲಿ ಯಾರು ತೆರೆಯಲೂ ಇಲ್ಲ. ಮತ್ತು ಮೂಲತಃ ಈ ನಮ್ಮ ರಾಜಕಾರಣಿಗಳು ಯಾವುದೇ ಕಾಂಗ್ರೆಸ್ಗಿರಲಿ BJPಗಿರಲಿ ಮತ್ತಾವುದೇ ಪಕ್ಷದಿರಲಿ ಮೀಸಲಾತಿ ಒಂದು ಸಿಕ್ಕ ನಾವು ಇಡೀ ಮುಗಿದಪ್ಪ ಗೆದ್ದು ಬಿಟ್ಟಿವಿ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ದು ನಾವು ಇವತ್ತು. ಇದನ್ನು ನಮ್ಮ ಜನರಲ್ಲೂ ಒಂದು ಸೇರಿಬಿಟ್ಟದು. ಹೌದು ಮೀಸಲಾತಿದ್ರೆ ಎಲ್ಲ ಆಗ್ತದೆ ಅಂತೇಳಿ. ಅಲ್ಲರಿ ಮೀಸಲಾತಿ ಎಷ್ಟೆಲ್ಲ ಕೊಡಲಿಕ್ಕೆ ಸಾಧ್ಯ ಉದ್ಯೋಗ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ದಾಗ ಎಲ್ಲ ಉದ್ಯೋಗಗಳನ್ನು ಪ್ರೈವೇಟ್ದವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಪ್ರೈವೇಟ್ದವ್ರನ್ನ ಕೇಳಿದ ತಕ್ಷಣ ನಾವ್ಯಾಕೆ ತೊಗೊಳ್ರಿ ನಿಮ್ಮ ಒಂದು ರಿಸರ್ವೇಷನ್ ಬಗ್ಗೆ ನಾವ್ಯಾಕೆ ಜನರು ತೊಗೊಂಡು ನಮ್ಮಲ್ಲಿ ಅಂತ ಕೇಳ್ತಾರೆ. ನಮಗೆ ನಿಮ್ಮ ಇದು ಬೇಕಾಗಿಲ್ಲಪ್ಪ, ನಮಗೆ ನಿಮ್ಮ ಗ್ರ್ಯಾಂಟೇ ಬೇಡ ಅಂತ ಇದ್ದಾರೆ. ಯಾವುದಕ್ಕಾದ್ರು ಸರ್ಕಾರ ಗ್ರ್ಯಾಂಟ್ ಬೇಡ, ನಾವು ದುಡಿಸ್ಕೊಳ್ತೀವಿ ಮಾಡ್ತೀವಿ, ನಮಗೆ ಲೋನ್ ಕೊಡಿಸ್ಬಿಡ್ರಿ ಸಾಕು, ನಾವು ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ ಅನ್ನೋಂಥ ಪರಿಸ್ಥಿತಿ ಪ್ರೈವೇಟ್ದವ್ರು ಇದ್ದಾರೆ. ಯಾಕಂದರೆ ಅವ್ರು ದುಡ್ಡು ತೆಗೆದು ವ್ಯಾಪಾರ ಮಾಡ್ತಾಯಿದ್ದಾರೆ. ಶಿಕ್ಷಣ ಕ್ಷೇತ್ರ ವ್ಯಾಪಾರ ಆಗಿರ್ಬೇಕಂತಂದ್ರೆ ರೀ, ಯಾವುದೇ ಕ್ಷೇತ್ರ ಆಗಲಿ, ಇಂಡಸ್ಟ್ರಿ ಒಳಗಿರೋ ವ್ಯಾಪಾರಿಗಳನ್ನಾಗ್ಯವ ಅವ್ರು ನಮ್ಮ ಲಾಭದಷ್ಟು ನೋಡ್ತಾರೆ. ಅವರು ಉಳಿದ ವಿಷಯ ನೋಡ್ಲಿಕ್ಕೆ ಹೋಗೋದಿಲ್ಲ. ಲೋಕ ಕಲ್ಯಾಣಕಾರಕವಾಗಿ ಅವ್ರು ಯಾವ ಕೆಲಸನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡೋದಿಲ್ಲ. ಈಗ ನಮ್ಮ ಕಲ್ಯಾಣದಲ್ಲಿ ನಾವು ದುಡ್ಡು ಹಾಕಿದ್ದೀವಿ, ನಾವು ದುಡ್ಡು ಅವರು ತಪ್ಪಂತಲ್ಲ. ಬಿಲ್ಡಿಂಗ್ ಕಟ್ಟಿಸ್ತಾರೆ, ಸ್ಕೂಲ್ ಸಲುವಾಗಿ
ಅಥವಾ ಉದ್ಯಮಿಸಲು ಬಿಲ್ಡಿಂಗ್ ಕಟ್ಟಿಸ್ತಾರೆ, ಮಷಿನರಿ ತರ್ತಾರೆ, ಮತ್ತೇನೋ ಮಾಡ್ತಾರೆ, ದುಡ್ಡು ತಾವು ಹಾಕ್ತಾರೆ, ಸಾಲ ತೆಗಿತಾರೆ. ಅಂದಾಗ ಇನ್ನೊಬ್ರು ಹೇಳ್ದಂಗೆ ಯಾಕೆ ಹೇಳ್ತಾರೆ ರೀ, ತಮಗೆ ಲಾಭ ಯಾರಿಂದ ಆಗ್ತದೋ ಅವ್ರಿಗೆ ಹೆಚ್ಚು ಕೊಡ್ತಾರೆ ಪಗಾರ. ಯಾರಿಂದ ಅಷ್ಟೇ ದುಡಿಸ್ಲೋಗಿಟ್ಟದೋ ಅವ್ರಿಗೆ 5,000 2,000 10,000 ಕೊಟ್ಟು ದುಡಿಸ್ಕೊಳ್ತಾರೆ. ಇದೆಲ್ಲ ಕಡೆ ಇದ್ದಿದ್ದು ಶಿಕ್ಷಣ ಕ್ಷೇತ್ರದಲ್ಲಿರಲಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರಲಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇರಲಿ, ಎಲ್ಲೂ ಇರಲಿ. ಅದು ನಮ್ಮ ಮೋದಿಯವರು ಒಂದು ತಪ್ಪೇನು ಮಾಡಿದಾರಪ್ಪ ಅಂತಂದ್ರೆ, ಈ ಕಾರ್ಪೊರೇಟ್ರಿಂದ ನಮ್ಮ ಇಡೀ ದೇಶದ ಎಲ್ಲ ಜನರಿಗೆ ಉದ್ಯೋಗ ಸಿಗ್ತದೆ ಅಂತೇಳಿ ಪ್ರತಿ ವರ್ಷ 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಬಿಟ್ರು. ಅದು ಅವ್ರಿಗೆ ಮೂಲ ಆಗಿಬಿಡ್ತು. ಯಾಕಂದರೆ ಪ್ರೈವೇಟ್ದವ್ರು ಹುಟ್ಟಕ್ಕೆ ಸಾಧ್ಯ ಇಲ್ಲ, ಇನ್ನೂ ಉದ್ಯೋಗ ಕಡಿಮೆ ಆಗೋದಿಲ್ಲ, ಮತ್ತೇನೂ ಆಗಲಿಲ್ಲ. ಬ್ಯಾಂಕಿಂಗ್ ಸೆಕ್ಟರ್ದಲ್ಲೇ 12-15 ಲಕ್ಷ ಜನ ದುಡಿತಾಯಿದ್ರು. ಇವತ್ತು 7-8 ಲಕ್ಷ 9 ಲಕ್ಷ ತರ್ಕ ಅಂತದ್ದು, 8 ಲಕ್ಷ ಮೋಸ್ಟ್ಲಿ. ಆ ರೀತಿ ಕಡಿಮೆ ಆಗಿಬಿಟ್ಟು 4-5 ಲಕ್ಷ ಜನ ಕಡಿಮೆ ಆದರೂ ಹೆಚ್ಚಾಗಲಿಲ್ಲ. ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು ಎಲ್ಲ ದಿನಕ್ಕೆ ಬಂದ್ ಆಗ್ತಾವೆ. ಅದು ಈ ನಮ್ಮ ಅದಾನಿ ಅಂಬಾನಿಯವರು ಎಷ್ಟು ಜನ ಉದ್ಯೋಗ ಕೊಟ್ಟಿದ್ದಾರೆ, ಇವರು ಸಾಕಷ್ಟು ಲಕ್ಷ ಕೋಟಿಗಳು ದುಡ್ಡು ಹೊಡ್ಕೊಂಡ್ಬಿಟ್ರಲ್ಲ, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಇದನ್ನು ಇವತ್ತು ನಾವು ನೋಡಬೇಕಾಗಿದೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಒಂದು ಪ್ರೈವೇಟೈಸೇಷನ್ ಆಗಿದ್ದಕ್ಕಾಗಿ ಏನೂ ಆಗ್ತಾ ಹೋಯಿತು. ಇಂಥ ಸಂದರ್ಭದಲ್ಲೇ ಈ ನಮ್ಮ ಯತ್ನಾಳ್ರಂಥವರು, ನಮ್ಮ ಈ ಒಂದು ನಮ್ಮ ಇವತ್ತಿನ ಕಾಶಪ್ಪನವರಂಥವರು, ಇವು ಕೇವಲ ತಮ್ಮ ರಿಸರ್ವೇಷನ್ಗೆ ಬೆನ್ನತ್ತೆ ಜನರ ದಿಶಾಬರು ಮಾಡುವಂಥ ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಧರ್ಮದಾಗಿದ್ದರೆ ಲಿಂಗಾಯತ ರಾಮ ಪಂಚಮಸಾಲಿ ಬೆರೆಸಿ ಲಾಭ ಆಗ್ತದೆ, ಕೆಲವರು ಇಲ್ಲ ಹಿಂದೂ ಪಂಚಮಸಾಲಿ ಬೆರೆಸಿ ಲಾಭ ಹೆಚ್ಚಾಕತ್ತೆ ಮತ್ತೊಬ್ಬರು. ಇವ್ರು ಯಾರಿಗೂ ನಮ್ಮಲ್ಲಿ ಯಾರಿಗೂ ವಿಶೇಷವಾಗಿ ಕಾನೂನು ಜ್ಞಾನವೂ ಇಲ್ಲ. ಮತ್ತು ರಿಸರ್ವೇಷನ್ ಎಲ್ಲ ಪರಿಹಾರ ಆಗ್ತದೆ. ಈಗ 2A ಕೊಟ್ಟರೆ ಪರಿಹಾರ ಆಗಿಬಿಡ್ತದಪ್ಪ, ನಮಗೆ ಸ್ವರ್ಗ ಸುಖ ಸಿಕ್ಕಿಬಿಡ್ತದೆ ಅಂತಾರೆ. ಯಾರೂ ಪ್ರೈವೇಟ್ದವ್ರು ತೊಗೊಳ್ಳೋದಿಲ್ಲ ಇದನ್ನು. ಅವ್ರು ಒಪ್ಪಿಸ್ಬೇಕಾದ್ರೆ ಒಂದು ಕೋರ್ಟ್ ಹೋಗ್ಬೇಕು, ಬಡದಾಡಬೇಕು. ಕೋರ್ಟಿನ ಪ್ರೊಸೆಸ್ ಎಷ್ಟು ದೂರ ಅದ ನಿಮಗೆ ಗೊತ್ತದ. ಇವತ್ತು ನೀವು ಕೋರ್ಟಿಗೆ ಕೇಸ್ ಹೋದ್ರೆ ಎಂದೋ ಡಿಸಿಷನ್ ಬರ್ತಿರ್ತಾವೆ. ಅದರಲ್ಲಿ ಸಿವಿಲ್ ಮ್ಯಾಟ್ರ್ ಬಂತಪ್ಪ ಅಂದ್ರೆ ಅದು ಹಂಗೆ ಮುಂದಾಗ್ತಾ ಹೋಗ್ತಾರೆ. ಹೀಗಾಗಿ ನ್ಯಾಯ ಸಿಗುವುದು ಯಾವಾಗ? ಅದಕ್ಕೆ ನಾವು ಇವತ್ತು ನಮ್ಮ ರಾಜಕಾರಣಿಗಳು ಹೇಳಿ ಬಯಸ್ತೀವಿ, ರಿಸರ್ವೇಷನ್ಗೆ ಬೆಲೆ ಹತ್ತೋದು ಬೇಕಾಗಿಲ್ಲ. ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಮಾಡೋ ಕ್ಷೇತ್ರ ಯಾವ್ದು, ಅದು ಉದ್ಯೋಗ ಹೆಚ್ಚು ಮಾಡಿಸುವಂಥ ಏನು ಪ್ರಯತ್ನ ಮಾಡೋಕ್ಕೆ ಸಾಧ್ಯದನ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅನುಕೂಲ ಮಾಡೋಕ್ಕೆ ಸಾಧ್ಯದನ. ಇವತ್ತು ಆ ಜ್ಞಾನೋದಯ ಆದಂಗೆ ಕಾಣ್ತದೆ ನಮ್ಮ ಮೋದಿಜಿ ಅವರಿಗೆ. ಅದಕ್ಕಾಗಿ ಅವರು ಸ್ವದೇಶಿ ಮಾಲ್ ತೋರಿ ಮಾತಾಡ್ತಾ ಇದ್ದಾರೆ. GST 2 ಹಂತ ತಂದು ನಿಲ್ಲಿಸಿದ್ದಾರೆ, ಲಾಭ ಆಗ್ತದೆ ಅಂತೇಳಿ. ಇಲ್ಲಿವರೆಗೆ ಆಗಿದ್ದು ಈಗ ನೋಡ್ರಿ, GSTಯಿಂದ ಕಳೆದ ಏಪ್ರಿಲ್ ಹಿಡ್ಕೊಂಡು ಇಲ್ಲಿವರೆಗೆ 11 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅಂತ ಸುದ್ದಿಗಳಿದ್ದಾವೆ. ಅಂದ್ರೆ ಬರೀ ಟ್ಯಾಕ್ಸ್ ಮೇಲೆ ಸರ್ಕಾರ ನಡೆಸೋದು ಬಂದರೆ ಇಲ್ಲಿವರೆಗೆ. ಇನ್ನು ಸ್ವದೇಶಿ ಮಾಡಬೇಕು ನಾವು. ಚೈನಾದಾಗ ಮ್ಯಾನ್ಮೇಡ್ಗೆ ಅಂದರೆ ಮನುಷ್ಯ ತರುವಂಥ ಸೌದ್ಯೋಗ ಹೆಚ್ಚು ಅವಕಾಶ ಕೊಡಬೇಕು ಅಂತ ಏನು ಮಾತಾಡ್ತಾ ಇದ್ದಾರೆ ಇವತ್ತು. ಯಾಕಂದ್ರೆ ಅಮೇರಿಕ ಇದ್ದಿದ್ದು ಇವ್ನು ದೂರ ಸರಿಸಿಬಿಟ್ಟದೆ. ಇವತ್ತು ನೀವು ಬೇಡಪ್ಪ ನಾವು ಹೇಳಿದ್ರೆ ಕೇಳ್ತಾ ಇಲ್ಲ ಅನ್ನುವಂಥ ಹಂತಕ್ಕೆ ಬಂದಿರ್ತದೆ. ಹೀಗಾಗಿ ಇಂಥ ರಾಜಕಾರಣಿಗಳಿಂದಾಗೆ ಏನಪ್ಪ ಅಂತಂದ್ರೆ ನಮ್ಗೆ ರಿಸರ್ವೇಷನ್ ಒಂದರಿಂದ ಪರಿಹಾರ ಇಲ್ಲ. ಇದನ್ನು ನಮ್ಮ ಸ್ವಾಮೀಜಿಯವರಿಗೆ ನಮ್ಮ ಜನಕ್ಕೆ ತಿಳಿಸೋದಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಅದ್ರಲ್ಲಿ ಮಾಡೋರು ಯಾರು ಅದನ್ನು ಇವತ್ತು ನೋಡಿದ್ರೆ, ಅವ್ರು ಮಾತಾಡೋದು ನೋಡಿದ್ರೆ ಇಲ್ಲ ಹಿಂದೂ ಪಂಚಮಸಾಲಿ ಬೆರೆಸಿದ್ರೆ ಹೆಚ್ಚು ಲಾಭ ಆಗ್ತದೆ ಅಂತ ಒಂದು ಮಾತು ಮಾತಾಡ್ತಾರೆ. ಅದಕ್ಕೆ ಆಧಾರ ಏನು? ತಾವೇ ಹೇಳ್ತಾರೆ. ಅದ ಅವರಂತಿ ಯತ್ನಾಳ್ರಂತಿ ತಮ್ಮ ನಾಲಿಗೆ ಏನು ಬರ್ತಾರೆ ಅದನ್ನ ಮಾತಾಡ್ತಾರೆ. ಕಾಶ್ಯಪ್ನವರು ಅಷ್ಟೇ, ಅವರು ಸಹ ಮಠದ ವಿಷಯದ ಬಗ್ಗೆ ಅದರಲ್ಲೂ ಈ ಪೀಠದ ವಿಷಯ ಬಂದಾಗ ಅವ್ರು ಉಚ್ಚಾರಣೆ ಮಾಡಿ ಅಂತ ಹೇಳ್ತಾರೆ. ಇದು ನಡೆಯೋದಿಲ್ಲಪ್ಪ, ಅವ್ರ ಕುಟುಂಬದ ಜಾಸ್ತಿ ಮತ್ತು ದಾವಣಗೆರೆಯಾಗ ಅವರು ಆಸ್ತಿ ಮೇಲೆ ಸಾಕ್ಷಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈಗ ಸ್ವಾಮಿಗಳು ಹೇಳಿಬಿಟ್ಟಿದ್ದಾರೆ ಈಗಾಗಲೇ ದಾನದಪ್ಪ ಅದು ಆಸ್ತಿ ಅಂತನೂ ಮಾತು. ಮತ್ತು ಮಠಗಳಿಗೆ ಅಥವಾ ಪೀಠಗಳಿಗೆ ಅದು ದಾನ ತೊಗೊಳ್ಳುವಂಥದ್ದು. ಇವೆಲ್ಲ ಗೊಂದಲ ಮಾಡಿ ಒಂದು ಮೂಮೆಂಟ್ ಇತ್ತು. ಪಂಚಮಸಾಲಿಯವರು ಒಂದು ಒಕ್ಕಡ್ತಂದ ಏನೋ ಒಂದು ರಿಸರ್ವೇಷನ್ ಕೊಡೋ ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಸಾಧ್ಯ ಅನ್ನೋದನ್ನು ಆ ಪಂಚಮಸಾಲಿ ನಾಯಕರೆಲ್ಲ ಕುಂತು ವಿಚಾರ ಮಾಡಬೇಕಾಗಿದೆ. ಇವತ್ತು ಮಾಡಿದಾಗ ಅದನ್ನು ಪರಿಹಾರ ಸಿಗಲಿಕ್ಕೆ ಸಾಧ್ಯತೆ ವಿನಃ ಕೇವಲ ಇವತ್ತು ಮೀಸಲಾತಿ 1ರಿಂದ ಎಲ್ಲ ಪಂಚಮಸಾಲಿಯವರಿಗೆ ಉದ್ಯೋಗ ಸಿಗ್ತದೆ ಅನ್ನೋದು ಒಂದು ಹಗಲಗನಸು. ಇಷ್ಟ ಹೇಳ್ಬೋದು ನಾವು ಇದಕ್ಕೆ. ಯಾಕಂದರೆ ಇವತ್ತು ಸರ್ಕಾರದಲ್ಲಿ ನೌಕರಿಗಳೇ ಇಲ್ಲ, ಕರಿತಾನೆ ಇಲ್ಲ. 70,000 ಟೀಚರ್ಸ್ ಇವತ್ತು ಕಡಿಮೆ ಇದ್ದಾರೆ, ಕೊರತೆ. ಏನು ತುಂಬವ್ರು ಇದನ್ನೆಲ್ಲ ಈ ಪ್ರಶ್ನೆ ಮಾಡೋರು ಯಾರು? ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದಲ್ಲ ಇದು ಇವತ್ತು ರಿಕ್ವೈರ್ಮೆಂಟ್. ನಿಜವಾಗಿಯೂ ಶಿಕ್ಷಣ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಬೇಕಾಗ್ತದೆ. ಆ ಮತ್ತು ಬೇರೆ ಮಾಡೋರು ಯಾರು? ಕೇವಲ 2-3% ಖರ್ಚು ಮಾಡೋರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯದ? ಹಾಗೆ ಇನ್ನೊಂದು ಡಿಪಾರ್ಟ್ಮೆಂಟ್ಗಳಲ್ಲೂ ಸಹ ಸಾಕಷ್ಟು ಕೊರತೆಗಳಿದ್ದಾವೆ, ಅದು ಮಾಡ್ತಾನೆ ಇಲ್ಲ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡ್ರೆ ನಾವು ವಿಚಾರ ಮಾಡಬೇಕಾಗಿದೆ. ಆದರೂ ಈ ಇಬ್ಬರು ಮಹಾತ್ಮರ ರಾಜಕಾರಣದಿಂದಾಗಿ ನಮ್ಮ ಶ್ರೀಗಳಿಗೆ ಒಂದಿಷ್ಟು ಏನಪ್ಪ ಅಂದ್ರೆ ಹೆಸರು ಒಂದು ಸ್ವಲ್ಪ ಮಂಜಾಗುವಂಥದ್ದು ಅಥವಾ ಒಂದು ರೀತಿಯಿಂದ ಟೀಕೆಗೆ ಒಳಗಾಗುವಂಥದ್ದು ಆಗ್ಯದ. ಅದಕ್ಕೆ ದಯವಿಟ್ಟು ಈ ರಾಜಕಾರಣಿಗಳು
ಸ್ವಾಮೀಜಿಯವರನ್ನು ಅವ್ರು ಬಿಟ್ಟು ಪಂಚಮಸಾಲಿಯವರ ಸಲುವಾಗಿ ಅವ್ರು ಏನು ದುಡಿದು ಬಿಟ್ಟು ಬಾಯಿ ಮುಚ್ಕೊಂಡು ಕೂತ್ರೆ ಭಾಳ ಒಳ್ಳೇದು ಅಲ್ವಾ? ಮೌನಾಗೆ ಏನಂತೀರಿ ನಿಮ್ಗೆ? ನಮ್ಮ ಪಂಚಮಸಾಲಿ ಅಂತಮ್ಮಂದ್ರೆ ಏನಂತಾರೆ? ಅವರು ಸಹಿತ ನೀವು ವಿಚಾರ ಮಾಡಬೇಕಾಗ್ಯದ. ಈ ರಾಜಕಾರಣಕ್ಕೆ ಪೀಠ ಬಲಿ ಆಗಬಾರ್ದು ಅಷ್ಟೇ ನಮ್ಮ ಉದ್ದೇಶ ಹೇಳುವಂಥದ್ದು. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅಸೋಸಿಯೇಷನ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.